ದೆಹಲಿ ಯಾತ್ರೆಯ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ತುಂಬಾ ಗೌಪ್ಯತೆಯನ್ನ ಕಾಪಾಡಿಕೊಳ್ತಿದ್ದಾರೆ ಉಭಯ ನಾಯಕರು. ಡಿಕೆ ಜೊತೆ 50 ನಿಮಿಷ, ಸಿಎಂ ಜೊತೆ 50 ನಿಮಿಷ ಚರ್ಚೆ. ತೀವ್ರ ಕುತೂಹಲವನ್ನ ಹುಟ್ಟುಹಾಕಿದೆ ನಾಯಕರ ಮಾತುಕತೆ. 4-5 ತಿಂಗಳ ಹಿಂದೆ ಪುನರ್ರಚನೆಗೆ ಒಪ್ಪಿಗೆ ಎಂದಿದ್ರು ಸಿಎಂ. ಖರ್ಗೆ ಬಳಿ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತ ಡಿಕೆ ಅವರು ಮಾತನಾಡಿದ್ದಾರೆ. ದೆಹಲಿಯಲ್ಲಿ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. 4-5 ತಿಂಗಳ ಹಿಂದೆಯೇ ಸಚಿವ ಸಂಪುಟ ಪುನರ್ರಚನೆಯ ಕುರಿತು ಚರ್ಚೆ ಮುನ್ನೆಲೆಗೆ ಬಂದಿತ್ತು, ಮಾಡುವಂತಹ ಸಂದರ್ಭವೂ ಕೂಡ ಇತ್ತು ಅಂತ ಹೇಳಿ ಸಿಎಂ ಹೇಳಿದ್ರು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಯಾವುದೇ ವಿಚಾರವನ್ನ ಬಿಟ್ಕೊಡ್ತಾ ಇಲ್ಲ. ರಾಜಕೀಯ ಚರ್ಚೆ ಆಗೇ ಇಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಪುನರ್ರಚನೆ ಇರಬಹುದು, ನಾಯಕತ್ವ ಬದಲಾವಣೆ ಇರಬಹುದು, ಬೇರೆ ಬೇರೆ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆನೇ ನಡೆದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಉಭಯ ನಾಯಕರ ಹೇಳಿಕೆಗಳಿದೆಯಲ್ಲ, ಇದು ಒಂದು ರೀತಿಯಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕುತೂಹಲ ಗರಿಗೆದರಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ದಿಲ್ಲಿಗೆ ಹೋಗಿ ಬಂದಿದ್ದು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಮಧ್ಯೆ ದಿಲ್ಲಿಯ ಭೇಟಿಯ ಬಗ್ಗೆ ಉಭಯ ನಾಯಕರು ಹೇಳಿರುವ ಮಾತುಗಳು ವದಂತಿಗೆ ಮತ್ತಷ್ಟು ಪುಷ್ಟಿಯನ್ನು ಒದಗಿಸ್ತಾ ಇದೆ. ಕ್ಯಾಬಿನೆಟ್ ಪುನರ್ರಚನೆ ವಿಚಾರಕ್ಕೆ ಸಂಬಂಧ ಸಾಕಷ್ಟು ಚರ್ಚೆ ಆಗ್ತದೆ. ಅದೆಲ್ಲ ಚೀಫ್ ಮಿನಿಸ್ಟರ್ ಡ್ಯೂಟಿ. ಈಗ ಒಂದು 4-5 ತಿಂಗಳಿಂದ ರೀಸಬಲ್ ಮಾಡಿ ಅಂತ ಹೇಳಿದ್ರು ಹೈಕಮಾಂಡ್. ಎಲ್ಲರೂ ಶಾಸ್ತ್ರ ಇದ್ರೆ ಯಾರು ಗಿಳಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು. ಗಿಣಿ ಶಾಸ್ತ್ರ ಕೇಳಬೇಕು. ಡಿಕೆ ಶಿವಕುಮಾರ್ ಆಡಿದ ಮಾತು ಸದ್ಯದ ಪರಿಸ್ಥಿತಿಗೆ ನಿಜ ನೋಡಿ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನ ಮತಗಜಗಳ ಮಧ್ಯೆ ನಡೆಯುತ್ತಿರೋ ಕುರ್ಚಿ ಕದನ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್, ಮಾಜಿ ಸಚಿವ ರಾಜಣ್ಣ ಬಹಿರಂಗವಾಗಿ ಹೇಳಿದ್ರು. ಇದೀಗ ದೆಹಲಿಯಲ್ಲಿ ಇದೇ ಸಂಪುಟ ಪುನರ್ರಚನೆ ಮತ್ತು ನಾಯಕತ್ವದ ಆಟ ಜೋರಾಗಿದೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ವಿಚಾರ ಪ್ರಸ್ತಾಪಿಸಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾರ್ಮಿಕವಾಗಿ ಮಾತನಾಡ್ತಿದ್ದಾರೆ. ನೋಡಪ್ಪ, ಈಗ ಒಂದು 4-5 ತಿಂಗಳಿಂದ ರೀಸಬಲ್ ಮಾಡಿ ಅಂತ ಹೇಳಿದ್ರು ಹೈಕಮಾಂಡ್. ನಾನು ಹೇಳಿದ್ದೆ 2.5 ವರ್ಷ ತುಂಬಲಿ, 2.5 ವರ್ಷ ಅಂತ ಹೇಳಿದ್ದೆ. ಆಗ ಅವರು ಒಪ್ಕೊಂಡಿದ್ರು ಹೈಕಮಾಂಡ್ನವರು, 2.5 ವರ್ಷ ಆದ್ಮೇಲೆ ಮಾಡಿ ಅಂತ ಒಪ್ಕೊಂಡಿದ್ರು. ಈಗ ಏನು ಹೇಳ್ತಾರೆ ಹೈಕಮಾಂಡ್ ಅವ್ರು, ಏನು ಹೇಳ್ತಾರೆ ಅದು ಮಾಡ್ತೀವಿ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ ಸರ್? ಸಚಿವ ಸಂಪುಟ ಪುನರ್ರಚನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ? ಎಲ್ಲರೂ ಶಾಸ್ತ್ರ ಇದ್ರೆ ಯಾರು ಗಿಳಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು. ಸಚಿವಾಕಾಂಕ್ಷಿಗಳ ಬಗ್ಗೆಯೂ ಮಾತನಾಡಿದ ಸಿಎಂ ಡಿಸಿಎಂ ಆಕಾಂಕ್ಷಿಗಳು ಬಹಳಷ್ಟು ಜನರಿದ್ದಾರೆ ಅಂತ ಹೇಳಿದ್ದಾರೆ. ಆಕಾಂಕ್ಷಿಗಳು ನಮ್ಮಲ್ಲಿ 142 ಜನ MLA-ಗಳಿದ್ದಾರೆ. 142 ಜನ MLA-ಗಳು ಆಕಾಂಕ್ಷಿಗಳು. ದೇ ಆರ್ ಡಿಸರ್ವ್ಡ್. MLA ಆದವರು, MLC ಆದವರು ಎಲ್ಲರಿಗೂ ಹಕ್ಕಿದೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡೋಂಥ ಅವಕಾಶಗಳು ಹಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ, MLC ಇಲ್ಲದೆ ಹೋದವ್ರು ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ. ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದ? ಅವ್ರದ್ದೇ ಆದಂಥ ರೀತಿಯಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಡಿಕೆ ಜೊತೆ 50 ನಿಮಿಷ, ಸಿಎಂ ಜೊತೆಗೂ 50 ನಿಮಿಷ ಚರ್ಚೆ. ಖರ್ಗೆ ಭೇಟಿ ಹಿಂದಿನ ಗುಟ್ಟು ಬಿಟ್ಟು ಕೊಡದ ಸಿಎಂ ಡಿಸಿಎಂ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಭೇಟಿಯಾಗಿದ್ರು. 50 ನಿಮಿಷ ಚರ್ಚಿಸಿದ್ರು. ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೂಡ ಖರ್ಗೆ ಅವರ ಜೊತೆಗೆ 50 ನಿಮಿಷಗಳ ಕಾಲ ಚರ್ಚಿಸಿದ್ದಾರೆ. ಖರ್ಗೆ ಭೇಟಿಗೂ ಮುನ್ನ ಮಾತನಾಡಿದ ಸಿಎಂ 4-5 ತಿಂಗಳ ಹಿಂದೆಯೇ ಹೈಕಮಾಂಡ್ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಅಂತ ಹೇಳಿದ್ರು. ಆದ್ರೆ ಭೇಟಿಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನೋದು ಗೊತ್ತಾಗಿಲ್ಲ. ಇನ್ನು ಖರ್ಗೆ ಭೇಟಿ ಬಗ್ಗೆ ಮಾತನಾಡಿದ ಡಿಕೆ ರಾಜಕೀಯ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ನವರು ಒಪ್ಕೊಂಡಿದ್ರು ಅಂತಂದ್ರೆ ಏನರ್ಥ? ಅದನ್ನೆಲ್ಲ ನೆನಪು ಮಾಡ್ತೀವಿ ಈಗ ಸಭೆಯಲ್ಲಿ ಅಂತ.
ಡಿಪೆಂಡಿಂಗ್ ಅಪಾನ್ ದಿಸ್ ಸಿಚುಯೇಷನ್. ಹುಡುಕ ಇದೇನಿಲ್ಲ, ಲೀಲಾಜಾಲವಾಗಿ ಹೇಳ್ತಾ ಇದ್ರಿ ಸರ್, ಯಾಕೋ ಪದಗಳು ಹುಡುಕ್ತಾ ಇಲ್ಲ ಇಲ್ಲ ಈಗಲೂ ಲೀಲಾಜಾಲವಾಗಿ ಹೇಳೋದು. ನಾನೇನು ಭೇಟಿ ಮಾಡಿಲ್ಲಪ್ಪ, ನಾನು ಭೇಟಿ ಮಾಡಿಲ್ಲ. ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ, ಅದು ಬೇರೆ ವಿಚಾರ. ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಿಲ್ಲ. ನವೆಂಬರ್ನಲ್ಲಿ ನಾಯಕತ್ವವೇ ಬದಲಾಗಿ ಬಿಡುತ್ತೆ ಅಂತ ಬಿಜೆಪಿ ಬಿಟ್ಟ ಬಾಣದ ಮಧ್ಯೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ನಡೆಸುತ್ತಿದ್ದಾರೆ. ಪ್ರತ್ಯೇಕವಾಗಿ ದೆಹಲಿಗೆ ಹೋದ್ರೂ ಕರ್ನಾಟಕ ಭವನದಲ್ಲಿ ಒಟ್ಟಿಗೆ ಊಟದ ಟೇಬಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಫೋಟೋ ಹಿಂದಿನ ಉದ್ದೇಶ ನಮ್ಮಲ್ಲಿ ಯಾವುದೇ ಪೈಪೋಟಿ ಇಲ್ಲ ಅನ್ನೋ ಸಂದೇಶ ಸಾರೋದಾ ಗೊತ್ತಿಲ್ಲ. ಇದರ ಮಧ್ಯೆ ಡಿಸಿಎಂ ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿಯೋದಾಗಿ ಟ್ವೀಟ್ ಮಾಡಿರುವುದು ಅಲ್ಲಿಗೆ ಎಲ್ಲವೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಮಾತನಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಪುಟ ಪುನರಚನೆ ಮೇಲೆ ಸಿಎಂ ಕುರ್ಚಿಯಾಟ ನಿಂತಿದೆ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಆದರೆ ಡಿಕೆ ಶಿವಕುಮಾರ್ಗೆ ಪಂಗನಾಮ. ಇಷ್ಟು ದಿನ ಟೆಂಪಲ್ ರನ್ ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ತೈತೆ. ಕ್ಯಾಬಿನೆಟ್ ರೀಶಫಲ್ ಆಗಿಲ್ಲ ಅಂದರೆ ಓಪನ್ ಇರ್ತದೆ, ಬಂಡೋರ ಬಾಕ್ಸ್ ಓಪನ್ ಆಗಿರ್ತದೆ. ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಸದ್ಯಕ್ಕೆ ಮುಗಿದಿದೆ. ನವೆಂಬರ್ 20ಕ್ಕೆ 2.5 ವರ್ಷ ಸರ್ಕಾರಕ್ಕೆ ತುಂಬುತ್ತೆ ಅಂತ ಸಿಎಂ ಹೇಳಿದ್ದು, ಆ ಬಳಿಕ ಏನಾಗುತ್ತೆ ಅನ್ನೋದೇ ನಿಗೂಢವಾಗಿದೆ. ಮಹೇಶ್ ಈರಣ್ಣ, TV9 ನವದೆಹಲಿ.